ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಹದೇವಪುರ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯ ಮಹದೇವಪುರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ 96 ಲಕ್ಷದ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ, ಗುಡೇಕೋಟೆ ಪಬ್ಲಿಕ್ ಸರ್ಕಾರಿ ಶಾಲೆಯ ಆವರಣದಲ್ಲಿ 1 ಕೋಟಿ 19 ಲಕ್ಷದ ವೆಚ್ಚದಲ್ಲಿ ಶಾಲಾ ಕೊಠಡಿಗಳು ಹಾಗೂ 20 ಲಕ್ಷದ ವೆಚ್ಚದಲ್ಲಿ ಅಂಗನವಾಡಿ ಕೊಠಡಿಗಳು ಮತ್ತು 54 ಲಕ್ಷದ ವೆಚ್ಚದಲ್ಲಿ ಕನಕಪುರದಿಂದ ಹಾನಗಲ್ ಹೈವೇ ರಸ್ತೆ ಗಡಿವರೆಗೆ ಡಾಂಬರೀಕರಣ ರಸ್ತೆ ಕಾಮಗಾರಿ, 3 ಕೋಟಿ ವೆಚ್ಚದ ಚರಂಡಿ ಮತ್ತು ಸಿಸಿ ರಸ್ತೆಗಳು, ಗುಳೇಲ ಲಕ್ಕವನ ಕಡೆಗೆ ಹೋಗುವ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಸರ್ವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮತ್ತೆ ನಮ್ಮ ಪಂಚಾಯಿತಿಯ ಹಿರಿಯ ಮುಖಂಡರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ಓಣಿಯ ಕೇರಿಯ ಎಲ್ಲ ನನ್ನ ಅಕ್ಕ ತಂಗಿ ತಂದೆ ತಾಯಿಗಳಿಗೆ ಮತ್ತು ಎಲ್ಲ ಸಹೋದರ ಸಹೋದರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಹಬ್ಬದ ಒಂದು ಶುಭ ಸಂದರ್ಭದಲ್ಲಿ ಮತ್ತೆ ನನಗೆ ಗೊತ್ತಿಲ್ಲ ಎಷ್ಟು ವರ್ಷಗಳಿಂದ ಇದು ನೆನಗಿದು ಬಿದ್ದಿತ್ತು ಗೊತ್ತಿಲ್ಲ ಆಯ್ತಾ. ನೀವು ಮೊದಲನೇದಾಗಿ ನಮ್ಮ ನಾಗನಗೌಡರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅರ್ಥ ಆಯ್ತಾ? ನಮ್ಮ PWD AWD ಅವತ್ತು ನಾವು ಇದೇ ಥರ ಕುತ್ಕೊಂಡು ಸ್ವಲ್ಪ SC ಕಾಲೋನಿಗಳನ್ನೆಲ್ಲ ಲೀಸ್ಟ್ ಮಾಡಿ ಚರ್ಚೆ ಮಾಡ್ತಾ ಇದ್ವಿ. ನಾವು ಎಲ್ಲ ಕಡೆನೂ ಭಾಳ ಹಳ್ಳಿಗಳಿದ್ದಾವೆ, ಭಾಳ ಸಮಸ್ಯೆ ಇದ್ದಾವೆ, ಒಂದು 20-30 ಲಕ್ಷ ಹಾಕ್ಕೊಂಡು ಎಲ್ಲ ಕಡೆ ಇದಾಗ್ತದೆ. ಇಲ್ಲ ಸರ್, ಭಾಳ ವರ್ಷಗಳಿಂದ ಸಮಸ್ಯೆ ಐತೆ, 20-30 ಲಕ್ಷ ಆಗೋದಿಲ್ಲ, 1 ಕೋಟಿ ಮಿನಿಮಮ್ ಬೇಕು, ಇದು ಒಂದು ಸಮಸ್ಯೆ ಬಗೆಯಿರುತ್ತೆ, ನಿಮ್ಮನ್ನು ನೆನೆಸ್ತಾರೆ, ಭಾಳ ತೊಂದರೆ ಇದೆ ಅಂತ ಹೇಳಿದಾಗ ಇರೋ ದುಡ್ಡನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮ್ಯಾಕ್ಸಿಮಮ್ ಇಡೀ ಈಗ SC ಕಾಲೋನಿಯಲ್ಲಿ ಇಡೀ ತಾಲೂಕಿಗೆ 200 ಹಳ್ಳಿ ಇದಾವೆ, ನಿಮ್ಮ ಗಮನದಲ್ಲಿರಲಿ. 200 ಹಳ್ಳಿಲಿ ಹೈಯೆಸ್ಟ್ ಗ್ರ್ಯಾಂಟ್ ಇವತ್ತು ಮಹದೇವಪುರ SC ಕಾಲೋನಿಗೆ ಸುಮಾರು 96 ಲಕ್ಷ ಆಯ್ತಾ ಅದಕ್ಕೆ ಹಾಕ್ಕೊಟ್ಟಿದ್ದೀವಿ. ಆಯ್ತಾ, ಇದು 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 ಒಂದು ಸ್ಯಾಂಪಲ್ ಅಷ್ಟೇ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಗ್ರಾಮ, ಯಾವುದೇ ಓಣಿ, ಯಾವುದೇ ಕೇರಿ, ಯಾವುದೇ ಸಮಾಜ ಇರಲಿ ಎಲ್ಲರಿಗೂ ಸಮಾನವಾಗಿ, ಯಾಕೆಂದರೆ ನಮ್ಮ ದೇಶ ತುಂಬ ಜಾತ್ಯತೀತ ಮತ್ತು ಎಲ್ಲರಿಗೂ ಸಮಾನತೆಯಿಂದ ಬದುಕುವ ಹಕ್ಕನ್ನು ಕಲಿಸ್ಕೊಟ್ಟಂಥ ಒಂದು ದೇಶ ನಮ್ಮದು. ಸೊ ಎಲ್ಲರಿಗೂ ಸಮಾನವಾಗಿ ಬದುಕೋ ಅವಕಾಶ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಅದೇ ರೀತಿ ಎಲ್ಲರಿಗೂ ಉತ್ತಮ ರೀತಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಇವತ್ತು ಮಹದೇವಪುರ ಗ್ರಾಮಕ್ಕೆ ನಾವು ಬಂದು ಇವತ್ತು ಒಂದು ಬಹಳ ದಿವಸಗಳಿಂದ ನಾನು ಈಗಾಗಲೇ ನೀರು ಇಲ್ಲೆಲ್ಲ ಮಳೆ ಬಂದು ಬಂದಾಗಲೂ ಕೂಡ ಈ ತಾಯಿಯಂದ್ರೆ ಇಲ್ಲಿ ಭಾಳ ಬೇಡಿಕೆ ಇಟ್ಟಿದ್ರು. ಅದನ್ನು ಪರಿಗಣಿಸಿ ಮನಗಂಡು ಇವತ್ತು ಇಂಥ ಒಂದು ದೊಡ್ಡ ಮೊತ್ತದ ಕಾರ್ಯಕ್ರಮವನ್ನು ಹಾಕಿಸಿ ಇವತ್ತು ಬಂದಿದ್ದೇವೆ. ಅತಿ ಶೀಘ್ರದಲ್ಲೇ ಗುಣಮಟ್ಟದಲ್ಲಿ ಮತ್ತು ಯಾವುದೇ ರೀತಿ ತೊಂದರೆ ಆಗದಂಗೆ ಅವರು ಮತ್ತು ನನ್ನ ಒಂದು ಕಳಕಳಿಯ ಎಲ್ಲ ಮುಖಂಡರಿಗೆ, ಹಿರಿಯಸ್ಥರಿಗೆ, ಮನೆಗಳರಿಗೆ ಆಯಿತಾ, ಬರೀ ನಿಮ್ಮ ಮನೆಯದು ಮಾತ್ರ ದಯಮಾಡಿ ನೋಡಬಾರ್ದು. ನಮ್ಮ ಮನೆ ಮುಂದೆ ಮಾತ್ರ ಚೆನ್ನಾಗಿ ಮಾಡಿ, ಪಕ್ಕದ ಮನೇಲಿ ಹೆಂಗನ್ನ ಆಡಲಿ, ಆ ಕಡೆ ನೀರು ಬಿಡ್ರಿ, ನನ್ನ ಮನೆ ಮುಂದೆ ಬಿಡಬೇಡ್ರಿ, ಅಲ್ಲಿ ಮಾಡಿರಿ ಇಲ್ಲಿ ಮಾಡಬೇಡಿ, ಇಲ್ಲಿ ಮಾಡಿ ಅಲ್ಲಿ ಮಾಡಬೇಡಿ. ದಯವಿಟ್ಟು ಇದು ಅಭಿವೃದ್ಧಿ ವಿಷಯದಲ್ಲಿ ಎಲ್ಲರೂ ಸಮಾನರಾಗಿ ಎಲ್ಲರೂ ಹೋಗಬೇಕಾಗುತ್ತೆ. ನಿಮ್ಮ ದಯವಿಟ್ಟು ಕಾಂಟ್ರಾಕ್ಟ್ಗಳು, ಅಧಿಕಾರಿಗಳು ಬಂದಾಗ ನೀವು ಎಲ್ಲರೂ ಸ್ವಲ್ಪ ಸಹಕಾರ ಕೊಡಬೇಕು. ಊರಿನ ಮುಖಂಡರು ಮತ್ತು ಗ್ರಾಮಸ್ಥರಿಗೆ ಕಳಕಳಿ ಮನವಿ. ಯಾಕೆಂದರೆ ಕೆಲವು ಕಡೆ ನಮಗೆ ಕೆಲಸ ನಿಂತೋಗಿದ್ದಾವೆ, ಕೆಲವು ಕಡೆ ಆ ಸಣ್ಣ ಸಮಸ್ಯೆಗಳಿಂದ ಕೆಲಸ ಮಾಡೋಕ್ಕೆ ಅಡ್ಡಿ ಆಗ್ತದೆ. ದಯಮಾಡಿ ಆ ಥರ ಮಾಡಬೇಡಿ. ಯಾಕೆಂದರೆ 200 ಹಳ್ಳಿಗಳಿದ್ದಾವೆ. ಮತ್ತೆ ಇನ್ನೊಂದು ಸರಿ ನಿಮ್ಮ ಗ್ರಾಮಕ್ಕೆ ನಾನು ಬರಬೇಕಂದ್ರೆ ಇನ್ನೂ 6 ತಿಂಗಳು ಬೇಕಾಗ್ತದೆ. ಯಾಕೆಂದರೆ ಅಷ್ಟು ಸಮಸ್ಯೆಗಳಿದ್ದಾವೆ, ಅಷ್ಟು ಗ್ರಾಮಗಳಿದ್ದಾವೆ. ಅದಕ್ಕೋಸ್ಕರ ಮತ್ತೆ ನಾವು ಏನು ನಮ್ಮ ತಂಡ ಈಗ ಬಂದು ಎಲ್ಲ ಮನೆ ಬಂದು ಸರ್ವೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮ್ಮ ಊರಿಗೆ ಬಂದಿರಬೇಕು. ಸೊ ಇಲ್ಲಿ ಭಾಳ ಮನೆಗಳು, ಎಲ್ಲ ಊರುಗಳಿಗೂ ಮನೆಗಳ ಸಮಸ್ಯೆಗಳಿದ್ದಾವೆ, ಭಾಳ ಬಡವರಿದ್ದಾರೆ. ಅದಕ್ಕೋಸ್ಕರ ನಮಗೆ ನಾವಂತೂ ನಮ್ಮ ಕನಸಲ್ಲಿ ಕೂಡ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ದ್ವೇಷ ಅಂತ ಇಟ್ಕೊಳ್ಳೋದಿಲ್ಲ. ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಸರ್ವ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಬಂದಿರೋಂಥ ಹಣದಲ್ಲಿ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಂತೇಳಿ ಎಲ್ಲರೂ ಸಹಕಾರ ಕೊಟ್ಟು ಅಭಿವೃದ್ಧಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ PWD ಇಲಾಖೆಯ ಇಂಜಿನಿಯರ್ ನಾಗನಗೌಡ ಹಾಗೂ ಜಿಲ್ಲಾ ಪಂಚಾಯತ್ ಇಲಾಖೆಯ ಮಲ್ಲಿಕಾರ್ಜುನ ಹಾಗೂ ಗುಡೇಕೋಟೆ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರುಗಳು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ತಿಪ್ಪೇಸ್ವಾಮಿ, ಕೂಡ್ಲಿಗಿ.